ಒಂದು ಚಿಕ್ಕ ಊರಲ್ಲಿ ಟೊಮ್ಯಾಟೊ, ಮೆಣಸಿನಕಾಯಿ ಮತ್ತು ಈರುಳ್ಳಿ ಎಂಬ 3 ಗೆಳೆಯರು ಇದ್ದರು. ಅವರು ಪ್ರತಿದಿನ ಒಟ್ಟಿಗೆ ಆಟವಾಡುತ್ತಿದ್ದರು. ಊರಿನ ಬೀದಿಗಳಲ್ಲಿ ನಗುತ್ತಾ ನಡೆದುಕೊಂಡು ಹೋಗುತ್ತಿದ್ದರು. 3 ಜನರ ಸ್ನೇಹ ತುಂಬಾ ಗಟ್ಟಿಯಾಗಿತ್ತು. ಒಂದು ದಿನ ಒಂದು ಹುಡುಗ ಊರಿಗೆ ಬಂದು ಪಿಜ್ಜಾ ತಿನ್ನಲು ಬಂದ. ಅವನಿಗೆ ತುಂಬಾ ಕ್ಯಾಚಪ್ ಬೇಕು ಎಂದು ಅವನು ಟೊಮ್ಯಾಟೊವನ್ನು ಹಿಡಿದು ಒತ್ತಿ ಕ್ಯಾಚಪ್ ಮಾಡಿ ಪಿಜ್ಜಾ ತಿಂದ. ಇದನ್ನು ನೋಡಿ ಈರುಳ್ಳಿ ಮತ್ತು ಮೆಣಸಿನಕಾಯಿ ಶಾಕ್ ಆಗಿ ತಮ್ಮ ಪ್ರಿಯ ಗೆಳೆಯ ಟೊಮ್ಯಾಟೊ ಸತ್ತಿದ್ದಾನೆ ಎಂದು ಇಬ್ಬರೂ ಜೋರಾಡಿ ಅಳಿದರು. ಮನಸ್ಸು ತುಂಬಾ ದುಃಖವಾಗಿ ಹಸಿವಾಗಿದ್ದರಿಂದ ಇಬ್ಬರೂ ರಸ್ತೆಯ ಬದಿಯ ಮಿರ್ಚಿ ಬಜ್ಜಿ ಅಂಗಡಿಗೆ ಹೋದರು. ಅಲ್ಲಿ ತುಂಬಾ ಮೆಣಸಿನಕಾಯಿಗಳನ್ನು ನೋಡಿದರು. ಅಷ್ಟರಲ್ಲಿ ಅಂಗಡಿಯವನು ಮೆಣಸಿನಕಾಯಿಯನ್ನು ಹಿಡಿದು ಕುದಿಯುತ್ತಿರುವ ಎಣ್ಣೆಗೆ ಹಾಕಿದ. ಮೆಣಸಿನಕಾಯಿ ಮಿರ್ಚಿ ಬಜ್ಜಿಯಾಗಿಬಿಟ್ಟ. ಇದರಿಂದ ಈರುಳ್ಳಿ ಸಂಪೂರ್ಣವಾಗಿ ಒಪ್ಪನೆ ಉಳಿದ. ಅವನು ತನ್ನ ಸ್ನೇಹಿತರನ್ನು ನೆನೆದು ಒಂಟಿಯಾಗಿ ಅಳುತ್ತಾ ಕುಳಿತುಕೊಂಡ. ನಂತರ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಲು ಪ್ರಾರಂಭಿಸಿದ. ಅಷ್ಟರಲ್ಲಿ ದಿವ್ಯ ಬೆಳಕು ಕಾಣಿಸಿಕೊಂಡಿತು. ಶಿವನವರು ಈರುಳ್ಳಿಯ ಮುಂದೆ ಬಂದರು. ಶಿವನವರು ಕೇಳಿದರು, "ಏಕೆ ಅಳುತ್ತಿದ್ದೀಯಾ ಈರುಳ್ಳಿಯೇ?" ಈರುಳ್ಳಿ ಹೇಳಿದನು, "ಟೊಮ್ಯಾಟೊ ಸತ್ತಾಗ ನಾನು ಮತ್ತು ಮೆಣಸಿನಕಾಯಿ ಅಳದೆವು. ಮೆಣಸಿನಕಾಯಿ ಸತ್ತಾಗ ನಾನು ಒಬ್ಬನೇ ಅಳದೆ. ನಾನು ಸತ್ತಾಗ ನನ್ನಿಗಾಗಿ ಯಾರು ಅಳುತ್ತಾರೆ?" ಶಿವನವರು ನಗುತ್ತಾ ಹೇಳಿದರು, "ಚಿಂತಿಸಬೇಡ ಮಗನೇ, ನಿನ್ನನ್ನು ಕತ್ತರಿಸುವವನು ನಿನ್ನೆಗಿಂತ ಹೆಚ್ಚು ಅಳುತ್ತಾನೆ." ಈ ಆಶೀರ್ವಾದದಿಂದ ಈರುಳ್ಳಿ ಸಂತೋಷವಾಯಿತು. ಶಿವನವರಿಗೆ ನಮಸ್ಕರಿಸಿ ಶಾಂತಿಯಾಗಿ ಬದುಕಿದ. ಇಂದಿಗೂ ಈರುಳ್ಳಿಯನ್ನು ಕತ್ತರಿಸಿದಾಗ ಜನರ ಕಣ್ಣು ನೀರಿನಿಂದ ತುಂಬುತ್ತದೆ.